ಹೊತ್ತು ಎತ್ಕೊಂಡಿರ್ಬಾರ್ದು ಹನುಮಂತಿ. ತಾಯಿಲೆ ಜೋಳಿಗೆ ಕಟ್ಟಿನಿ ಹಾಕಿನಿ. ಅಯ್ಯ ಅವ್ರ ಹೇಳೇನಂತೆ ಕೈ ರೂಢ ಮಾಡ್ಕೊಂತಿ ಅಂದ್ರ ಹುಡುಗರು ಕೈ ರೂಢ ಆಗ್ಬಾರ್ದವಾ. ಕೈ ರೂಢ ಅದು ಅಂದ್ರ ಹುಡುಗರು ಮೈ ಹಚ್ಚಂಗಿಲ್ಲ. ನಮ್ಮ ಬಾಡಿ ವೀಟಿಗೆ ಹುಡುಗರು ಮೈ ಹಚ್ಚಂಗಿಲ್ಲ. ಅದಕ್ಕೆ ಜೋಳಿಗೆ ಕಟ್ಟಿನಿ. ಜೋಳಿಗೆ ಹಾಕಿಂತ ಜೋಳಿಗೆ ಹಾಕಿದ್ರ ತಲೆ ಕುಂಡಕ್ಕಾಗತ್ತ. ಹಾಕಿ ಜುರು 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 ತುಗಿದ್ರ ತಾನ ಮಕ್ಕೊಂತಾನ. ಮ್ಯಾಗ ಒಂದು ಅರ್ಬಿ ಹೊಚ್ಚವ ತೆಳ್ಳನ ಅರ್ಬಿ, ಇಲ್ಲ ಅಂದ್ರ ಸೊಳೆ ಕಡಿತಾವ ನನ್ನ ಮಗಗ. ನೋಡಿ ಇಲ್ಲ ಬೆಳ್ಳಬೇಕನ್ನ ಸೊಳೆ ಕಡಿದು ನೋಡುವಂಗಿಲ್ಲ ನನ್ನ ಮಗನ ಮೈ. ಹ್ಞೂನವ ಆತ ಹಾಕಿಂತಡಿ. ಅವು ಏನೋ ಮನ್ಸರ ತಾನಿ ಸಿಗತಾವಂತ ತರಬೇಕು ತಡಿಯವ. ಈಗಂಕರು ಊರಾಗ ನಳ ಆಗಿಂದ ಗನ ಸೊಳ್ಳೆ ಹೆಚ್ಚಾಗ್ಯಾವ. ಮೊದ್ಲೇಕ ಒಂದು ಸೊಳ್ಳೆ ಇದ್ದಿದ್ದಿಲ್ಲ. ನಾವು ಬಾವಿಗಿದ್ದ ನೀರು ಸೇದಿ ತರ್ಬೇಕಾದ್ರೆ ಅವ್ವ ಗನ ಬಿರುಕಿದ ನೀವ. ನೋಡಿಲೆ ಕಣ್ಣು ಈಟ ತೆಗೆದು ನೋಡ್ತಾನೆ ನೋಡು ಹನುಮಂತಿ. ಸುಮ್ಮಕ್ಕರಪ್ಪ ಮಕ್ಕಳು ಮಕ್ಕೊಂದಾಗನ ಬಾಂತ್ಯಾರ ಮಕ್ಕೋಬೇಕು. ಮಕ್ಕೋ ತಣ್ಣಗ ಒಂದು ತಾಸು. ಅಯ್ಯೋ ಬರ್ರಿವ ಬರ್ರಿ ಬರ್ರಿ. ಆರಾಮದ್ರಿವ? ಆರಾಮದಿ ನೋಡ್ರಿ. ಅಂತೂ ಇಂತೂ ನೆನಪ ಬಿಡಯ್ಯವ. ಎಲ್ಲಿ ನಾನು ನೆನಪ ಹರಿರಿ ಅಂತ ಮಾಡಿದ್ದೆ. ನಿನ್ನೆ ನೆನಪಾರಕ್ಕಾಗತ್ತಲ್ಲ ಹನಿಮಿ. ಆರಾಮದಿಯಾ ಅಲ್ಲಿ? ಕೂಸುಟ್ಟಿಂದ ಆರಾಮ ಅನ್ನೋಂಗಿಲ್ಲ ನೋಡ್ವಾ ತಂಗಿ. ಗೆಳತ್ಯಾರು ಮಾತಾಡ್ಕೊಂತೀರಿ ಇವ. ಒಂದಿಟ್ಟು ಚಾ ಮಾಡ್ಕೊಂಬರ್ತೀನಿ ಕುಂದ್ರಿ. ಈಗ ಮಕ್ಕೊಂದ ನಾವು ತಗೋ ಇದನ್ನ. ಅಲ್ಲ ಬರೀ ಕೈಲೆ ಬಂದ್ರೆ ಬ್ಯಾಡ ಅಂತಿದ್ರನು. ಬರೀ ಕೈಲೆ ಮಕ್ಕಳು ನೋಡ್ಬಾರ್ದಂತ ಅದಕ್ಕೆ ಒಂದೊಂದು ಅಂಗಿ ತಗೊಂಬಂದಿವ್. ಪರವಕ್ಕ ನಾ ಏನ್ ಅನ್ಕೊಂಡಿನ್ ಗೊತ್ತನ? ನಮ್ಮ ಪರವಕ್ಕ ನೌಕರಿ ತಗೊಂಡ್ಲು. ಇನ್ನ ನಮ್ಮನೆ ಹಂಗ ನೆನ್ಪಿಟ್ಕೊಂತಾಳ ಅಂತೇಳಿ ಅನ್ನಕತ್ತಿದ್ನು ನಾನು. ಅಯ್ಯ ಎಷ್ಟ್ ದೊಡ್ಡ ನೌಕರಿ ತಗೊಳ್ಳಿ ಏನ ತಗೊಳ್ಳಿ, ಆದ್ರ ಆ ಕೂಡ್ಯಾಡಿ ಗೆಳತ್ಯಾರನ್ನ ನೆನಪಾಡ್ತಾರನ. ನಿನ್ನೆ ಫ್ರೆಂಡ್ಶಿಪ್ ಡೇ ದಿನ ನೀವು ಬರ್ತೀರ ಅಂತ ಅನ್ಕೊಂಡ್ಯವ. ನಿನ್ನೆ ಫೋನ್ ಹಚ್ಚುತ್ತೀರ ಅಂತ ಅನ್ಕೊಂಡ್ಯ. ನೀವು ಹಚ್ಚಲೇ ಇಲ್ಲ, ನಾ ಹಚ್ಚಬೇಕು ಅಂದ್ಯವ. ನಮ್ಮವ್ವ ಒಟ್ಟ ಫೋನ್ ಹಚ್ಚಿಸ್ಕೊಡಂಗಿಲ್ಲ, ಫೋನ್ನೇ ಮಾತಾಡ್ಸ್ಕೊಡಂಗಿಲ್ಲ. ಮೆಸೇಜ್ ಮಾಡ್ಬೇಕಂದ್ರೆ ಮೆಸೇಜ್ನು ಮಾಡಕ್ಕಾಗಲಿಲ್ಲ. ನೀವು ಒಂದು ಮೆಸೇಜ್ನು ಮಾಡಲಿಲ್ಲ, ಒಂದು ಫೋನ್ ಮಾಡಲಿಲ್ಲ. ಯವ್ವ ನನ್ನ ನೆನಪಾರಿದ್ರವ ಇವರು ಅಂತ ಅನ್ಕೊಂಡೆ. ಪರವ ಮನಿ ಪನಿ ಸ್ವಚ್ಛ ಮಾಡ್ತೀನವ ಬರಕ್ಕಾಗಂಗಿಲ್ಲ ಅಂತಂದ್ಲ. ಅದಕ್ಕೆ ನಿನ್ನೆ ಬರ್ಲಿಲ್ಲ. ಅದ ಹೆಂಗ್ ನೆನಪಾಗ ಹಾರಕ್ಕಾಗತ್ಲೆ? ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳಲ್ಲಿ ಹನಿಮಿ. ಹ್ಞೂನವಯ್ಯವ, ನಾ ಮೂರು ಮಂದಿ ಯಾವಾಗ್ಲೂ ಹಿಂಗೆ ಇರೋಣವ. ನಮ್ಗೆ ಅತ್ತನ ಸಣ್ಣಂದಿರ್ತಾನ ಹಿಂಗೆ ಐತಿ. ಗಂಡು ಹುಡುಗರಾದ್ರ ಏನಂತಾರ ಚೆಡ್ಡಿ ಗೆಳತನ ಅಂತಾರ. ಹೆಣ್ಮಕ್ಳು ಏನು ಗೆಳತನ ಅನ್ಬೇಕು? ಗಂಡು ಹುಡುಗರಿಗೆ ಆದ್ರ ಚಡ್ಡಿ ದೋಸ್ತರ ಅಂತಾರ ಅಲ್ಲಿ ಹನಿಮಿ. ಹೆಣ್ಮಕ್ಳಿಗೆ ಆದ್ರೆ ಏನ್ ಅನ್ಬೇಕಂದ್ರ ಪರಕಾರ ದೋಸ್ತ್ಯಾರು ಅಂತ ಅಂದ್ರ ಬರೋಬ್ಬರಿ ಆಕೈತಿ ನೋಡು. ಪರವಕ್ಕ ನಿಶ್ಚಿತಾರ್ಥಂತಲ್ಲೇವ ಬರಾಕ್ ಆಗಂಗಿಲ್ಲಲ್ಲ ಯವ್ವ. ಈ ಬರಾಕ್ ಆಗ್ಲಿಕ್ಕಂದ್ರೆ ಏನಾತ? ಲಗ್ನದಾಗ ಓಡ್ಯಾಡಿ ಲಗ್ನ ಮಾಡಕಂತ್ಯ. ಎಲ್ಲ ನೀನ ಮಾಡ್ಬೇಕು. ಅವಾಗ ಏನಾರ ಕೊಳ್ಳ ನೆಪ ಹೇಳಿದಂದ್ರ ನೋಡಾಕಂತಿ ಮೂಗಿನ ಮ್ಯಾಗ ಜಸ್ತಾನಿ. ಮೊದ್ಲೇಕ ಮಂಡು ಮೂಗೈತಿ, ಮತ್ತಟ ಒಳಗ ಹೋಗಿರ್ಬೇಕು ಮೂಗು. ಹಂಗ ಮಾಡ್ತೀನಿ ನೀನು ಓಡ್ಯಾಡ್ಲಿಕ್ಕಂದ್ರ. ನಿಮ್ಮ ಮನಿ ಮುಂದೆ ಹಾಯ್ಸಿ ಬಂದ್ವಿ. ಯಾರೋ ಅಜ್ಜಾರು ಬಂದಂಗದಾರ ನಿಮ್ಮ ಮನಿಗೆ. ಆ ಹಳೆ ಮನಿ ಮುಂದೆ ಹಾಯ್ಸಿ ಬಂದ್ವಿ. ಏನ ನಿಮ್ಮ ಅತ್ತಿ ಏನು ಸೆರಗು ಸುತ್ತಿದಾಕಿನ ನೀರಿಗೆ ಏರಿಸಿದಾಕಿನ ಹಂಗ ಬರ್ರ 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 ಅಡ್ಯಾಡಕತ್ತಿದ್ಲವ. ನೆಲನ ನೋಡೋಳಾಗಿದ್ಲು ನಿಮ್ಮ ಅತ್ತಿ. ಮತ್ತೇನಾರು ರೊಕ್ಕದ್ದು ಏನಾರು ಎಬ್ಸಾ ಅನ್ಲಿ ನಿಮ್ಮ ಅತ್ತಿ? ಹುಣಸೇಶ್ವರ ಸ್ವಾಮಿ ಕೈಲಿ ಪೂಜೆ ಮಾಡ್ಸಕತ್ತ. ಇನ್ನ ಇವತ್ತು ರಾತ್ರಿ ಬೆಳದನ ಪೂಜೆ ಐತಿ. ಹುಣಸೇಶ್ವರ ಸ್ವಾಮಿ ಕೈಲಿ ಪೂಜೆ ಮಾಡಿಸ್ತಾ ಅಂತ. ಏನೋ ರೊಕ್ಕ ಬರ್ತಾವಂತ. ಈಗಂತ ಹೇಳ್ತಿರಲ್ಲೇ ಹಂಗಾರ ಹೂಸ್ ಬಾಯ್ ಬಿಡ್ತಿದ್ದಂಗದ ನಾವು ಸ್ವಾಮೀಜಿ. ಅದಕ್ಕೆ ಹುಣಸೇಶ್ವರ ಸ್ವಾಮಿ ಅಂತ ಇಟ್ಟಂಗದರ ಹೆಸರು. ಅಯ್ಯ ಇದೇನೇವೋ ನಾನು ಇದು ಯವ್ವ ಎಷ್ಟು ಸೋತು ಸರಿ ಏನು ನೋಡು. ನಾನು ಹೆಂಗಿದ್ದಕ್ಕೆ ಹೆಂಗೆ ಅಂದ್ ನೋಡು. ನಾನು ರಾಣಿ ಥರ ಇದ್ದಕ್ಕೆ ಹೆಂಗಾಗೇನು ನೋಡು. ಕನ್ನಡ್ಯಾಗ ನನ್ನ ಮಕ್ಕ ನನಗ ನೋಡಕ್ಕೆ ಒಳ್ಳೆ ಅನ್ಸಕತ್ತೈತಿ, ಅಸಹ್ಯ ಅನ್ಸಕತ್ತೈತಿ. ಶ್ರೀಧರಂದು ಎಷ್ಟು ಕೊಬ್ಬೈತಿ ನೋಡು. ನಿನ್ನೆ ಆರಾಮದಿಯಾ ಅಂತ ಒಂದು 2 ಮಾತು ಮಾತಾಡಿದ್ರೆ ಏನಾಕಿತ್ತು? ಅವ್ರ ತಂಗಿ ಕಳ್ಸ್ಯಾನ, ಮತ್ತು ಆಯ್ಕೆ ಹೇಳ್ತಾಳ ಕಳ್ಸೇ ಇಲ್ಲ ಅಂತ ಹೇಳ್ತಾ. ಎಷ್ಟು ಸೊಕ್ಕೈತಿ ನೋಡು ಅವಂಗೆ. ಇರಲಿ ಎಲ್ಲಿ ಮಠ ಸೊಕ್ಕ ಮಾಡ್ತಾನೆ ಮಾಡಲಿ. ಅವನಾಗ್ಲಿ ಕೊಡಕ್ಕೆ ಬಿಡ್ಬಿಟ್ಟು ನಾನು ಹೋಗಂಗೇನೇ ಇಲ್ಲ. ಅಯ್ಯಯ್ಯೋ ನಿನ್ನ ಮಕ್ಕ ನೋಡೋಕ್ಕಾಗವಲ್ದಲ್ಲಿ ವಾರ ಅದಕ್ಕೆ. ನೀನು ಇದು ಹೆಂಗಿದ್ದಿ ಹೆಂಗಾದಿ ಎತ್ತಿ ನನ್ನ ಕೂಡ ಈಗ ಯಾಕೆ ಮಾತಾಡಂಗಿಲ್ಲ? ಎಷ್ಟೋ ದಿನ ಆದಂಗೆ ಆತವ. ಏನು ಮಾಡಲಿ ಅವ್ವ? ಆರ್ತಿ ಬಾರ್ತಿ ನೀನು ನೋಡಬಾರ್ದಂತೆ ತಾಕೀತು ಮಾಡ್ಯಾರ. ನನಗೂ ಜೀವ ಹಳ್ಳ ಕಡ್ದಂಗೆ ಹಾಕಿತ್ತು. ಯಾವ ನೋಡೇನೆ ನನ್ನ ಸೊಸಿನ ಯಾವ ಬಿಟ್ಟಿನೇ ಅಂತ ಅನ್ಸಕತ್ತಿತ್ತು. ಈಗಾಗ ಅಲ್ಲಿ ಟಿ ವಿ ನೋಡ್ಕೊತ ಕುಂತಾರ. ಅದಕ್ಕೆ ನೀಲ್ ಕಂಡೆಲ್ಲ ಓಡಿ ಬಂದೆ.
ಎತ್ತಿ ನನಗಿಂದ ಇಲ್ಲಿ ಇರೋಕ್ಕಾಗಂಗಿಲ್ಲ. ಇವ್ರ ಕಾಟ ತಡ್ಕೊಳಕ್ಕಾಗವಲ್ದು ಎತ್ತಿ. ನಡಿಯತ್ತಿ ಎಲ್ಲರ ಹೋಗುನು. ಎಲ್ಲಿ ಹೋಗುದೆ ಯವ್ವ, ಬಲಭೀಮ್ನಂತವನ್ನ ನಮ್ಮನ್ನ ಕಾವಲಾಗಿಟ್ಟಾರ. ಇಬ್ರು ಅದಾರ ಯವ್ವ, ಅವ್ರನ್ನ ದಾಟಿ ಹೋಗ್ಬೇಕಂದ್ರೆ ಭಾಳ ಕಷ್ಟ ಐತಿ. ನಾನು ಎಲ್ಲ ಪ್ರಯತ್ನ ಮಾಡಿದೆ, ಆದರೆ ಎಲ್ಲಿ ದಾರಿನ ಸಿಗವಲ್ದು. ಓಹೋ ಬಂದ ಆಲೆ ಮಾತಾಡ್ಸಕತ್ತೀಯ? ಪುಂಗಿ ಓದಾಕತ್ತೀಯ? ಇಲ್ಲ ನಾನು ಏನು ಮಾತಾಡ್ಸಿಲ್ಲಕ್ಕಿನ್ನ. ಯವ್ವ ಊಟ ಮಾಡಿದ್ಯಾ ಅಂತ ಅಟ್ಟಕ್ಕೆ ಏನವ ಯವ್ವ ಆತಿ. ನನಗೆಲ್ಲ ಗೊತ್ತೈತಿ, ನೀ ಏಟದು ಗೊತ್ತೈತಿ. ಸುಮ್ಮನೆ ಇರು. ನಿನಗೇನು ಹೇಳೈತಿ? ನಮ್ಮ ಹುಡುಗಿ ಕೂಡ ಮಾತಾಡಬೇಡ ಅಂತ ಹೇಳ್ತಿಲ್ಲ. ನಮ್ಮತ್ತಿ ನಾನು ಯಾಕೆ ಮಾತಾಡ್ಬಾರ್ದು? ಹತ್ತಿರೇಕಾತ್ ನಿಮ್ದು. ನಾನು ನೋಡಾಕತ್ತೀನಿ. ನಮ್ಮ ಮನೆಗೆ ಬಂದು ನಮಗೆ ದೌಲತ್ ತೋರಿಸ್ತೀರೇನು? ಯಾವ್ದು ನಿನ್ನ ಮನಿ? ಯಾವ್ದು ನಿನ್ನ ಮನಿ? ಮದುವೆ ಆಗೋ ಮಠ ಮಾತ್ರ ಇದು ನಿನ್ನ ಮನಿ. ಮದುವೆ ಆದ್ಮೇಲೆ ಮುಗಿದು ಹೋತು. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗಂತ. ಹೆಣ್ಣು ಮಕ್ಕಳು ಕರ್ದಾಗಟ ಬರ್ಬೇಕು. ಏನಾರ ಅನು ಆಪತ್ತು ಬಂದಾಗ ಬಂದು ಹೋಗ್ಬೇಕವ. 2-3 ದಿನ ಇದ್ದು ಹೋಗ್ಬೇಕು. ಅದು ಹೋಗ್ಬಿಟ್ಟು 3 ಹೊತ್ತು ಇಲ್ಲೇ ಜಾಂಡ ಹುಡ್ಕೊಂಡು ಕುಂತ್ರ ಯಾರು ಕೇಳ್ತಾರ? ಇಷ್ಟು ಹಾರಾಡ್ಬೇಕಿ ಹೋಗು. ನಿನ್ನ ಗಂಡನ ಮನೆ ಐತಲ್ಲ ಅಲ್ಲಿರೋಗ. ಅದನ್ನ ಕೇಳಕ್ಕೆ ನೀವ್ಯಾರು? ಇದು ನಮ್ಮ ಅಪ್ಪನ ಮನೆ ಐತಿ, ನಾ ಇರ್ತೀನಿ ಇದ್ರಾಗ. ನಂದು ಆಸ್ತಿ ಒಳಗೆ ಪಾಲು ಬರ್ತೈತಿ. ನಮ್ಮ ಅಣ್ಣಾರು ಬರಲಿ, ನಮ್ಮ ಅಣ್ಣಾರ ಹತ್ರ ಪಾಲಿಸ್ಕೊಂತೀನಿ ನಾನು. ಏನು ನಾ ಸುಮ್ಮಿದ್ದಂಗೆ ಹಂಗ ನೀವು ಹೆಚ್ಚಿಗೆ ಮಾಡಕತ್ತೀರಿ. ನಿಂದೆಲ್ಲ ಐತಿ ಪಾಲ? ಯಾ ಪಾಲಿಲ್ಲ ಏನಿಲ್ಲ. ಅಯ್ಯ ಹಿಂಗತಿ ಅಂದ್ರೆ ಹೆಂಗೆ ಆರ್ತಿ ಬಾರ್ತಿ? ನಾ ಸುಮ್ಮಿರ್ತೀವಿ ಅಂತ ತೀರ ಮಾಡಕತ್ತೀರಿ ನೀವು. ಆಕಿಗೆ ಯಾಕೆ ಪಾಲಿಲ್ಲ? ಈ ಮನಿ ಒಳಗೆ ಪಾಲು ಐತಿ, ಆಸ್ತಿ ಒಳಗೆ ಪಾಲು ಐತಿ. ಆಕಿನ ಹೋಗ್ಲಿ ಇರ್ಲಿ ಅಂತೇಳಿ ಉಣ್ಲಿ ಅಂತೇಳಿ ಬಿಟ್ಟಾಳ. ಆ ಸರಿ ಸಮ 3 ಭಾಗ ಆಗ್ಬೇಕು, ಗೊತ್ತನ? ನಿನ್ನಂತ ಮೂರ್ಗಳನ್ನ ಎಲ್ಲಿ ನೋಡಿಲ್ಲ ನಾನು. ನಿಮ್ಮ ಅಣ್ಣಾರ ಇಬ್ರು ಅದಾರಲ್ಲ, ಯಾವತ್ತೋ ನಿನ್ನ ಪಾಲಿನ ಆಸ್ತಿ ತಮ್ಮ ಪಾಲಿ ಮಾಡ್ಕೊಂಡ್ಬಿಟ್ಟಾರ. ಏನು ಹೇಳಕತ್ತಿ ನೀನು? ಸುಳ್ಳೊಂದು ಸೊಟ್ಟೊಂದು ಹೇಳಕ್ಕೆ ಹೋಗ್ಬೇಡ್ರಿ ವೈನಿ ನೀವು. ನಮ್ಮ ಅಣ್ಣಾರು ಹಾಗೆಲ್ಲ ಮಾಡೋರಲ್ಲ. ನಾವ್ಯಾಕೆ ಸುಳ್ಳು ಹೇಳೋನು? ಎಲ್ಲ ಕಾಗದ ಪತ್ರ ಅದಾವು. ನಿನ್ನ ಕೈಲಿಂದ ಸಹಿ ಮಾಡಿಸ್ಕೊಂಡ್ಬಿಟ್ಟಾರ, ತಮ್ಮ ಹೆಸರಲ್ಲೇ ಮಾಡಿಸ್ಕೊಂಡ್ಬಿಟ್ಟಾರ ಅವ್ರು. ಮ್ಯಾಗಟ ನಿನ್ನ ಪ್ರೀತಿ ತೋರಿಸ್ತಾರ. ನೀನ ಹುಚ್ಚಿ ಹೇಳ. ಇಲ್ಲ, ನಮ್ಮ ಅಣ್ಣಾರು ಬರಲಿ, ನಾ ಕೇಳ್ತೀನಿ. ಹಾಗೆಲ್ಲ ಮಾಡೋರಲ್ಲ ನಮ್ಮ ಅಣ್ಣಾರು. ಆಯ್ತು ಬಿಡವ, ನಿಮ್ಮ ಅಣ್ಣ ಬರ್ತಾರ 2 ದಿನಕ್ಕೆ, ಅವಾಗ ಕೇಳು. ನಿನಗೆ ಶಾಂಕದಾಗಿಂದ ಬಂದ್ರೆ ತೀರ್ಥ, ನಿಮ್ಮ ಅಣ್ಣಾರು ಬಂದಿಂದ ಕೇಳು. ಆಯ್ತು, ನಾನು ನನ್ನ ಪಾಲಿನ ಆಸ್ತಿ ತೊಗೊಂಡು ನಾನು ನಿಮ್ಮನ್ನು ಬಿಟ್ಟಿರ್ತೀನಿ. ಇಷ್ಟೆಲ್ಲ ಮಾಡಿಸ್ಕೊಳೋ ಅಂತ ಹರ್ಕತ್ ಏನೈತಿ ನಂದು? ನಮ್ಮ ಅತ್ತಿ ಕರ್ಕೊಂಡು ನಾ ಇರ್ತೀನಿ. ನಿನ್ನ ಹೆಸರಲ್ಲಿ ಇಲ್ಲಾರ್ದ ಆಸ್ತಿನ ನಿಮ್ಮ ಅಣ್ಣಾರು ಕೊಟ್ಟೆ ಬಿಡ್ತಾರೆ. ತೊಗೊಂಡು ನಿಮ್ಮ ಅತ್ತಿ ಕರ್ಕೊಂಡು ಜೀವನ ಮಾಡಿಬಿಡು. ನೋಡು, ಒಂದು ಕಿವಿ ಮಾತು ಹೇಳ್ತೀನಿ ಕೇಳು. ರಾಧಾ, ನಿನ್ನೂ ಕಾಲು ಮಿಂಚಿಲ್ಲ. ಸುಮ್ಮನೆ ಹೋಗಿ ನಿನ್ನ ಗಂಡನ ಕಾಲಿ ಬಿದ್ದು ಏನೋ ತಪ್ಪಾಗೈತ್ರಿ ಅಂತ ಹೇಳಿ ಉಳ್ಕೊಂಡಿ ಬಚಾವಾದಿ. ಇಲ್ಲ ಅಂದ್ರನ ಬೀದಿ ಪಾಲಾಕಿ. ನಿಮ್ಮ ಅಣ್ಣಾರ ಮಾತ್ರ ನಿನ್ನ 3 ನಾಮನ ಹಾಕ್ಕಾರ. ಇದನ್ನ ಯಾವ ವೈನಿಗಳು ಹೇಳಂಗಿಲ್ಲ. ಆದ್ರೂ ಹೋಗ್ಲಿ ಅಂತೇಳಿ ನಾವು ಇಬ್ರು ಹೇಳಾಕತ್ತೀವಿ, ಅರ್ಥ ಮಾಡ್ಕೊ. ಅಯ್ಯ ನಾಟಕ ಮಾಡ್ತಾರೆ ಇವ್ರ ಮಾತು ನಂಬಕ್ ಹೋಗ್ಬೇಡ ರಾಧಾ ನೀನು. ಈಗ ತಮ್ದೆಲ್ಲ ಬಟ ಬೈಲಾಕತ್ತಿ ಅಂತೇಳಿ ನಾಟಕ ಮಾಡಕತ್ತಾರೆ. ಯವ್ವ ನಾಳಿಲ್ಲ ನಾಡ್ದ ಬರ್ತಾರಂತ. ತಡ್ಕೋ ಬರ್ಲಿ, ಇವ್ರ ದೊಡ್ಡ ಐತಿ ಹೇಳ್ತಾನೆ ನಾನು. ಆಯ್ತು, ಎಲ್ಲ ಹೇಳ್ರಿ. ಆಸ್ತಿ ಪಾಲ್ ತಗೋತಿ ಎಲ್ಲ ತಗೋ ನೋಡುನು. ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ ನೋಡುನು, ತಗೋ. ನಿನ್ನ ಹೆಸರಲ್ಲೇ ಇದ್ರೆ ತಗೊಂತೀಯನ್ನ. ಆದ್ರೆ ಇಷ್ಟೊಂದು 3 kg ಅಂತ ಗೊತ್ತಿರ್ಲಿಲ್ಲಪ್ಪ. ಅಯ್ಯೋ ದೇವ್ರೆ, ನಂಬಕ್ಕು ಎಲ್ಲ ಸಂಬಂಧಗಳನ್ನ ನಂಬಾರ್ದಂತಲ್ಲ, ಆದ್ರೆ ಇಷ್ಟು ಮೋಸ ಹೋಗುವಷ್ಟು ನಂಬದ? ನಡಿ ಬರ್ತಿ ಅಕ್ಕ, ನಮ್ಗೆ ಯಾಕೆ ಬೇಕು? ನಡಿ. ಈಗ ಕಾಲು ಮಿಂಚಿಲ್ಲ, ವಿಚಾರ ಮಾಡ್ಕೊ. ಹೇಳುವಷ್ಟು ಹೇಳ್ತೀವಿ, ಇದ್ರ ಮ್ಯಾಗ ನೀನು ವಿಚಾರ. ಎತ್ತಿ ಅಣ್ಣಾರ ನನಗೆ ಮೋಸ ಮಾಡ್ತಾರ. ಯವ್ವಾ, ಇವ್ರು ಭಾಳ ಕತಂತ್ರ ಇರೋದಾರವ್ವ. ಸೂಜಿ ಮುಕ್ಕಳ ದಾರ ಪೋಣಿಸ್ತಾರ. ಇವ್ರ ಆಟನ ತಿಳಿಯವಲ್ದ ನನಗೆ. ತಿನ್ಕೊಂದೊಂದು ಆಟ ಆಡ್ತಾರ. ಮೊನ್ನೆ ತಿರುಪತಿ ಇನ್ನೂ 1 ತಿಂಗಳು ಬಿಟ್ಟು ಬರ್ತಾರಂದ್ರು. ಈಗ ನೋಡಿದ್ರೆ ನಾಳಿಲ್ಲ ನಾಡ್ದ ಬರ್ತಾರ, ನಾಳೆ ಬರ್ತಾರ ಅಂತಂತಾರ. ಏನಂತ ಗೊತ್ತಾಗವಲ್ದವ ನನಗೆ. ನಾ ಏನು ಕೇಳಾಕತ್ತೀನಿ, ನೀ ಏನು ಹೇಳಾಕತ್ತಿ? ಅಲ್ಲ, ಅಣ್ಣಾರು ಯಾಕೆ ನನ್ನ ಆಸ್ತಿ ನುಂಗ್ತಾನ? ಹಂಗೇನು ಮಾಡಂಗಿಲ್ಲವ. ಆದ್ರೆ ಇವರು ಭಾಳ ಬೆರಿಕಿದಾರೆ ಯವ್ವ. ನನಗಂಕರು ಒಂದು ತಿಳಿಯವಲ್ದವ. ಇವ್ರ ಕೈಯಾಗ ಪಾರಾಗೋದು ಭಾಳ ಕಠಿಣ ಐತಿ. ನಿಮ್ಮ ಅಣ್ಣಾರು ಬಂದಿಂದ ನಾನು ಮನೆ ಬಿಟ್ಟು ಹೋಗ್ತೀನಿವ, ಎಲ್ಲಾರು ಹೋಗಿ ಬದುಕೊಂತೀನಿ. ಇವ್ರ ಕೈಯಾಗ ಪಾರಾಗೋದು ಕಠಿಣ ಐತಿವ ರಾಧಕ್ಕ.